ಅವನೇ. ಊರಲ್ಲಿ ಅವನಾದರೂ ತಡ ತಟ್ಟಿ ನಿಂತವನಿಗೆ ಇದೇ ಸ್ಥಿತಿ. ಎಷ್ಟು ದಿನ ಬದುಕಬೇಕಂದ್ಕೊಂಡಿದ್ದೆ ಈ ನಿನ್ನ ಭೂಮಿಯ ಮೇಲೆ. ಅಂದರೆ ಈ ಅಗ್ನಿವೀರನಿಗೆ ಮರಣ ಶಾಸನವನ್ನು ಬರೆಯಲು ಬಂದು ನಿನ್ನ ಮರಣ ಶಾಸನವನ್ನು ನೀನೇ ಬರೆದುಕೊಂಡು ಬಿಟ್ಟೆ ಮಗನ. ಚಕ್ರವರ್ತಿ, ಈ ಸೃಷ್ಟಿಕರ್ತನ ಹಣಭಾರವನ್ನು ಬದಲು ಮಾಡುವ ತಾಕತ್ ಈ ಅಗ್ನಿವೀರನಿಗಂತ ಕನ್ಫರ್ಮಾಯ್ತಲ್ಲ. ನೀನು ಕೊಟ್ಟದಲ್ಲಿ ವ್ಯಕ್ತಿ ಇವನೋ ಅಲ್ಲವ, ಇವನೇ ಆಗಿದ್ರೆ ನಿನ್ನ ಕಣ್ಣು ಮುಂದೆ ಫಿನಿಶ್ ಮಾಡುತ್ತೇನೆ. ಒಪ್ಪಿದ ಕೆಲಸವನ್ನು ಚೀಟಿಗೆ ಹೊಡೆಯಷ್ಟೊತ್ತಿಗೆ ಮಾಡಿದೆಯಲ್ಲ, ನಿನಗೆ ಜೋಡಿ ಗುಂಡಿಗೆ ಇರಬಹುದು ಬಿಡು. ಗುಂಡಿಗೆ ಇಡಲು ಈ ಊರಿಗೆ ಗೊತ್ತು. ಏನು ಹೇಳಲು ಬೇಕಾಗಿಲ್ಲ. ಮೊದಲ ಕೊಡ್ತೀನಿ, ಮಾತಾಡಲಿಕ್ಕಿಂತ ಜಾಸ್ತಿನೇ ಕೊಡುತ್ತೀನಿ. ಬೆಂಗಳೂರು ಅಂಡರ ವಂಡನಲ್ಲಿ ಈ ಚಕ್ರವರ್ತಿ ಹೆಸರು ಕೇಳಿದರೆ ಈ ಗಡಗಡನ ನಡುಗುತ್ತದೆ ರೌಡಿಗಳ ಗುಂಪು. ಇವನ ಗಿಡಿ ಹಿಡಿಯಲು ಹಚ್ಚಿಕೊಂಡರೆ ಇಡೀ ಪೊಲೀಸ್ ಇಲಾಖೆನೇ ನಿಂತುಗಟ್ಟಿ ಪದರ ಕೊಡುತ್ತದೆ. ಆಟ ಸಾಧಿಸುವ ದಟ ಪಡೆಯುವ ಈ ಚಕ್ರವರ್ತಿಗೆ ತಿರುಗು ಬಾಳ ಬಿಟ್ಟರೆ ಇವನಿಗಾಗಿ ಒಂದು ವಾರ ಕಾದಿದರು. ಕೇವಲ 24 ಗಂಟೆ ಒಳಗೆ ಮುಗಿಸಿದೆಯಲ್ಲ, ನೀನು ಕಥಾನಾಯಕನೋ ಖಳನಾಯಕನೋ? ಅದು ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು. ಕಥಾನಾಯಕನಾಗಿ ಪರಿಚಯವಾಗಲೆಂದು ಹುಟ್ಟಿ ಬಂದ ಈ ಅಗ್ನಿವೀರ ಈ ರುದ್ರ ಭೂಮಿಯಲ್ಲಿ ನಿಮ್ಮಂತವರ ಅಪ್ಪನ ಪಡೆದು ಗಾಂಡು ನನ್ನ ಮಕ್ಕಳನ್ನು ರುಂಡ ಚೆಂಡಾಡುವ ಎನ್ನುವ ಸತ್ಯ. ಮೊದಲು ಪೇಮೆಂಟ್ ಕೊಟ್ಟು ನಿನ್ನ ಬಾಡಿಗೆ ನಿನ್ನ ತಗೊಂಡು ಹೊರಡಬಹುದು ಚಕ್ರವರ್ತಿ. ಭೂಮಿಯಲ್ಲಿ ನಮ್ಮಂತವರು ಡೀಲ್ ಮಾಡಿ ಕೊಡುವುದು ನಿಮಗೆ ಕಷ್ಟ ಅಲ್ಲವೇ? ಆದರೆ ಕೇವಲ ಬಿಡಗಾಸಿಗಾಗಿ ನಮ್ಮಂತವರ ಕೆಲಸ ಮಾಡುವುದು ನಿನಗೆ ತಪ್ಪಲ್ಲವೇ? ತಪ್ಪು. ನನ್ನ ಜೀವನದಲ್ಲಿ ನಾನು ಯಾವ ತಪ್ಪು ಮಾಡಿದರೂ ಸೃಷ್ಟಿಕರ್ತನೇ ಕಾರಣನಾಗುತ್ತಾನೆ. ನನ್ನವರು ತನ್ನವರನ್ನು ದೂರ ಮಾಡಿ ಇಡೀ ಆಟದಲ್ಲಿ ಅನಾಥರನ್ನಾಗಿ ಮಾಡಿದ್ದು ಅವರ ತಪ್ಪಲ್ಲವೇ? ಎಲ್ಲರಂತೆ ಕೋಪವೇಶವನ್ನು ಕೊಟ್ಟು ಅದಕ್ಕೆ ಕೆಂಡದಂತೆ ಸೇಡು ಹಚ್ಚಿತು ಅವರದ ತಪ್ಪಲ್ಲವೇ? ಗೊತ್ತಿಲ್ಲದ ಒಬ್ಬೊಬ್ಬರೊಂದು ಎದುರು ಕೂಗುವ ಈ ರುದ್ರ ಭೂಮಿಯಲ್ಲಿ ಈ ಅಗ್ನಿಯಂತೆ ಕಂಡನ ಧೂವೇಂದ್ರನು ಉಗೇ ಬೀರದ ಸಹವಾಸವನ್ನು ಕಂಡು ತಪ್ಪ ವೀರಾಜು ವೀರ ಎಂದ. ಈ ಬರಡು ಭೂಮಿಯಲ್ಲಿ ಅಗ್ನಿಯಾದ ನನ್ನಂತವನಿಗೆ ಪಿಸ್ತೂಲ್
ಬರ್ತಿ ಕಥನಾಯಕನಾಗಿ ಮಾಡಿಕೊಂಡಳು. ಈಗ ಒಬ್ಬೊಬ್ಬರ ಸೃಷ್ಟಿಯಲ್ಲಿ ಒಂದೊಂದು ಪಾತ್ರ ನಿರ್ವಹಿಸುತ್ತಿರುವ ಈ ಅಗ್ನಿವೀರ ಯಾರೆಂದು ಆ ಸೃಷ್ಟಿ ಕರ್ತನಿಗಳ ಬೇರೆ ಯಾರಿಗೂ ಗೊತ್ತಿಲ್ಲ. ಚಕ್ರವರ್ತಿ ಮತ್ತೇನಾದ್ರು ಡೀಲ್ ಇದ್ರೆ ಒಂದು ಫೋನ್ ಕಾಲ್ ಮಾಡು. ಅಗ್ನಿವೀರ ದುಡ್ಡು ಪಟ್ಟು ಮುಖ್ಯಮಂತ್ರಿಯನ್ನು ಹೇಳಿದರೆ ನಿರ್ಬಂಧವಾಗಿ ನನ್ನ ಕೆಲಸವನ್ನು ನಾನು ಮುಗಿಸ್ತೇನೆ. ನನ್ನ ಗುರಿ ಸಾಧಿಸಲು ಮಾಡದಲ್ಲಿ ಮಾನವೇ ಇಲ್ಲ. ಸುತ್ತ